ರಾಜ್ಯ ಗುತ್ತಿಗೆದಾರ ಸಂಘಕ್ಕೆ ಇದುವರೆಗೂ ಸರ್ಕಾರ 37,000 ಕೋಟಿ ಹಣ ಬಿಡುಗಡೆ ಆಗಿಲ್ಲ ಮತ್ತು ಕೆಲವೊಂದು ಕಮಿಷನ್ ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ಈಗ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಹಣ ಬಿಡುಗಡೆ ಆಗಿಲ್ಲ, ಮತ್ತೊಂದು ಕಡೆ ಕಮಿಷನ್ ಆರೋಪ ಸಹ ಮಾಡ್ತಿದ್ದಾರೆ. ಬಟ್ ಎಷ್ಟಂತ ಹೇಳ್ತಿಲ್ಲ. ಹಣ ಬಿಡುಗಡೆ ಆಗಿಲ್ಲ ಅನ್ನೋದು ನಮ್ಮದು ಆರೋಪ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಹಣ ಬಿಡುಗಡೆ ಆಗಿಲ್ಲ, ನಾವು ಕಷ್ಟದಲ್ಲಿದ್ದೀವಿ ಅಂತ ಆರೋಪ ಮಾಡ್ತೇವೆ ಹೊರತು ಕಮಿಷನ್ ಬಗ್ಗೆ ತಾವು ಮಾಧ್ಯಮದವ್ರ ಹತ್ರ ನಾವು ಹೇಳಿಲ್ಲ. ಬಟ್ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ದೇವೆ ಹೊರತು ನಾವು ಹೇಳಕ್ಕೆ ಹೋಗಿಲ್ಲ. ನಾವು ಹಳೆ ಸರ್ಕಾರ 40% ಅಂತ ಇನ್ನು ಕಾಂಗ್ರೆಸ್ ನಾಯಕರೇ ಒಂದು ಕಡೆ ಪೋಸ್ಟರ್ ವಾರೆಲ್ಲ ಮಾಡಿದರು. ಇಲ್ಲ, ಅದು ಅವ್ರಿಗೆ ಸಂಬಂಧಪಟ್ಟಿದೆ, ಅವ್ರದ್ದು ಇಂಡಿವಿಜುವಲ್ ಇದ್ದದು. ನಾವು ವಸತಿ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆ ಜಾಸ್ತಿ ಪ್ರಮಾಣದಲ್ಲಿ ನಡೀತಿದೆ, ಕೆಲವೊಂದು ಮಧ್ಯವರ್ತಿಗಳಿದ್ದಾರೆ ಅಂತ ಒಂದು ಆರೋಪ ಮಾಡ್ತಿದ್ರಿ. ಹೇಳ್ತಿದ್ದೀವಲ್ಲ, ವಸತಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಎಲ್ಲದು ಟೆಂಡರು ಪೇಮೆಂಟು ಎಲ್ಲ ಅವರೇ ಡಿಸೈಡ್ ಮಾಡ್ತಾರೆ. ಅದನ್ನು ಹೇಳಿದ್ದೀವಿ. ನೆಕ್ಸ್ಟ್ ಅವ್ರ ಮೀಟಿಂಗ್ ಸಾಹೇಬ್ರಿಗೆ ಫೋನು ಮಾಡಿದ್ದೀವಿ, ಲೆಟ್ರು ಬರೆದಿದ್ದೀವಿ, ಎಲ್ಲದೂ ಮಾಡಿದ್ದೀವಿ. ಬಟ್ ದೇ ಆರ್ ನಾಟ್ ಟೇಕಿಂಗ್ ಕೇರ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ, ನಿಮಗೆ ಲೆಟ್ರು ಬರೆದು ಮಾಧ್ಯಮದ ಮುಖಾಂತರ ಅವ್ರು ಹೇಳ್ತಾ ಇದ್ದೀವಿ ಅವ್ರಿಗೆ. ಅವ್ರು ಮೀಟಿಂಗ್ ಕರೆದ್ರು ಅಂದರೆ ಯಾರ್ಯಾರು ಮಧ್ಯವರ್ತಿಗಳು ಅಂತ ಹೇಳಿಕ್ಕೆ ನಾವು ತಯಾರಿದ್ದೀವಿ. ಸಚಿವರ ಗಮನಕ್ಕೆ ಬಂದಿಲ್ವಾ? ಗಮನಕ್ಕೆ ಬಂದು ನಡೀತಿದ್ದೀನಾ? ಬಂದಿದೆ ಸಚಿವರ ಗಮನಕ್ಕೆ ತಂದಿದ್ದೀವಿ. ಮತ್ತು ವಸತಿ ಇಲಾಖೆಯಲ್ಲಿ ಸರ್ ಮತ್ತೊಂದು ಕಡೆ ಅಲ್ಲೇನಾಗಿದೆ ಅಂದರೆ ಇದು ಡಿಫ್ರೆಂಟ್. ನಗರಾಭಿವೃದ್ಧಿ ಇಲಾಖೆ ಡಿಫ್ರೆಂಟು, ವಸತಿ ಇಲಾಖೆನಲ್ಲಿ ನಮ್ಮರೇ ಕಾಂಟ್ರಾಕ್ಟ್ಗಳು ಸೇರ್ಕೊಂಡು ಒಂದು ಸಿಂಡಿಕೇಟ್ ಮಾಡಿಕೊಂಡು ಅವ್ರಿಗೆ ಬೇಕಾದವ್ರಿಗೆ ಕೆಲಸ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಬೇಕಾದ ಪೇಮೆಂಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಥರ ಇರೋದ್ರಿಂದ ಅದನ್ನು ನಾವು ಸಚಿವರ ಗಮನಕ್ಕೆ ತಂದಿದ್ದೀವಿ. ಅವರಿಗೆ ಹುಷಾರಿಲ್ಲ, ನಾಳೆ ನಾಡಿದ್ದು ಮೀಟಿಂಗ್ ಕರೆಯೋದಕ್ಕೆ ತಯಾರಿದ್ದಾರೆ. ಲಾಸ್ಟ್ ಟೈಮ್ ಅದೇ ಥರನೇ ಬಾಲರಾಜ್ನ ತೆಗ್ದಾಕಿದ್ರು. ಬಾಲರಾಜ್ ಮೇಲೆ ಅಲಿಗೇಷನ್ ಮಾಡಿದ್ವಿ, ಅವರು ಈ ಥರ ಅವರಿಂದ ಸಮಸ್ಯೆ ಆಗ್ತಾಯಿದೆ ಅಂತ ತೆಗ್ದಾಕಿದ್ರು. ಈ ಸರಿನೂ ಅವ್ರನ್ನ ಕಾಂಟ್ರಾಕ್ಟ್ಗಳನ್ನ ನಾವು ತೆಗಿತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಫೋನ್ನಲ್ಲಿ. ಈಗ ಹಣ ಬಿಡುಗಡೆ ಮಾಡೋ ವಿಚಾರವಾಗಿ ಕಮಿಷನ್ ಕೇಳ್ತಿದ್ರಂತ, ಹೇಗೆ ಸರ್ ನಿಮ್ಮ ಪ್ರಕಾರ? ಹಣ ಬಿಡುಗಡೆ ವಿಚಾರವಾಗಿ ಇದೆ. ಎಷ್ಟು ಪರ್ಸೆಂಟ್ ಕೇಳ್ತಾರೆ ಸರ್? ಎಲ್ಲ ಇಲಾಖೆಯಲ್ಲಿ ಕೇಳ್ತಿದ್ರೆ ಕೆಲವೊಂದು ಇಲಾಖೆನ? ಕೆಲವು ಇಲಾಖೆ ಕೇಳ್ತಿದ್ರು, ನಿಲ್ಲಿಸಿದ್ದಾರೆ. ಲೋಕೋಪಯೋಗ ಇಲಾಖೆಯಲ್ಲಿ ಸೊ ಅಫೋರ್ಡಬಲ್ ಇದೆ. ಆಮೇಲೆ BBMPಯಲ್ಲಿ ಅಫೋರ್ಡಬಲ್ ಇದೆ. ಆಮೇಲೆ ಖರ್ಗೆ ಸಾಹೇಬರು ಅದೇ PRDನಲ್ಲಿ ಅಫೋರ್ಡಬಲ್ ಇದೆ. ಅಫೋರ್ಡಬಲ್ ನಾವೇನು ಗೊತ್ತಾ, ವಿ ಕೆನಾಟ್ ನಿರ್ಮೂಲನೆ ಮಾಡಲಿಕ್ಕೆ ಆಗಲ್ಲ. ನಾವು ಅದನ್ನು ಇದು ಮಾಡ್ತೀವಿ. BBMPನಲ್ಲಿ ನೋಡಿ 3,600 4,000 ಕೋಟಿ ಇದ್ದು 1,600 ಕೋಟಿ ತಂದಿದ್ದಾರೆ. ಅದೇ ಥರನೇ ಮಾನ್ಯ ಸಚಿವರು, ಆಮೇಲೆ ಮಾನ್ಯ DCM ಸಾಹೇಬ್ರವರು, ಮಾನ್ಯ ಮುಖ್ಯಮಂತ್ರಿಗಳು ಅವರೆಲ್ಲರೂ ಸಹ ನಾವು ಅದೇ ಥರ ಬೇರೆ ಬೇರೆ ಇಲಾಖೆಗೂ ಸಹ ನಾವು ಮಾಡ್ತೀವಿ. ಹಣ ಬಿಡುಗಡೆ ಮಾಡೋದು ಕಮಿಷನ್ ಕೇಳ್ತದೆ, ಹೀಗಾಗಿ ಹಣ ಬಿಡುಗಡೆ ಆಗ್ತಿಲ್ಲ ಎಂಬುದೊಂದು ಕಡೆ ಆರೋಪ ಮಾಡ್ತಿದ್ರಿ. ಕಮಿಷನ್ನು ನಾವು ಮಾತಾಡಿಲ್ಲ, ತಾವು ದಯಮಾಡಿ. ಮುಷ್ಕರ ವೇಳೆ ನಾವೆಲ್ಲ ಬಹಿರಂಗಪಡಿಸುವ ಅಂತ ಹೇಳ್ತಿದ್ರಿ. ಎಸ್ ಮುಷ್ಕರ ವೇಳೆ ನಾವು 5ನೇ ತಾರೀಕು 5/3/26ನೇ ತಾರೀಕು ನಾವು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಡೇಟ್ನ ಕನ್ಫರ್ಮ್ ಮಾಡ್ತೀವಿ. ಇನ್ನೊಂದು 2-3 ದಿನದೊಳಗೆ ಪೊಲೀಸ್ನವ್ರಿಗೆ ಅಪ್ರೋಚ್ ಮಾಡ್ತಾ ಇದ್ದೀವಿ. ಸಪೋಸ್ ಅವರು ನಮಗೆ ಅಷ್ಟರೊಳಗೆ ನಮ್ಮನ್ನು ಕರೆದು ಮೀಟಿಂಗ್ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸಿ ನಮಗೆ ಒನ್ ಟೈಮ್ ಸೆಟ್ಲ್ಮೆಂಟ್, ನಮಗಿರ್ತಕ್ಕಂಥ 2 ವರ್ಷ ಕಾದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮಗೆ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡು. ನಮಗೆಲ್ಲ ಕೊಟ್ಬಿಟ್ರೆ ನಾವು ಯಾವ ಮುಷ್ಕರಕ್ಕೆ ಹೋಗಲ್ಲ, ಯಾವುದು ಹೋಗಲ್ಲ. ನಿಮ್ಮ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿಸೋಂಥ ಕೆಲಸ ನಾವು ಮಾಡೋಣ. ಸರಿ, ಮುಷ್ಕರ ದಿನ ಈಗ ಹೇಳಕ್ಕೆ ಹೊರಟ್ರಿ ಕಮಿಷನ್ ಇಷ್ಟು ಪರ್ಸೆಂಟೇಜ್ ತೊಗೊಂತಾರೆ ಇಲಾಖೆ ವಾರ ಅಂತ, ಈಗ ಯಾಕೆ ಹೇಳ್ಬಾರ್ದು ಅಂತ ಹೇಳ್ಬೋದಿತ್ತಲ್ಲ ಸರ್? ಇಲ್ಲಿ ಕೇಳಿ, ನಮ್ಮ ಹಿಂದೆ 1.5 ಲಕ್ಷ ಜನ ನಮ್ಮ ಹಿಂದೆ ಸಣ್ಣ ಕಾಂಟ್ರಾಕ್ಟರ್ಗಳಿದ್ದಾರೆ. ನಾವೇನೋ ಇಲ್ಲಿ ನಾವು ಮಾತಾಡಿ ನಾವು ಇನ್ನೂ 2 ವರ್ಷ ನಾವು ಘರ್ಷಣೆಗೆ ಹೋಗೋರಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ 1 ಅಲ್ಲ 10 ಸರಿ ಮನವಿ ಮಾಡ್ಕೊಳ್ತೀವಿ. ಮಾನ್ಯ ಸಚಿವರ ಹತ್ರ 10 ಸರಿ ಮನವಿ ಮಾಡ್ಕೊಳ್ತೀವಿ. ನಮ್ಗೆ ಇರೋ ಸಮಸ್ಯೆ ಅವ್ರು ಹೇಳ್ತಾರೆ. ನಮ್ಮ ದೊರೆ ಅವರು ಆಮೇಲೆ ಮೋರವರು ಮುತ್ಸದಿ ಮುಖ್ಯಮಂತ್ರಿಗಳು, ಅವರಿಗೆಲ್ಲರೂ ಗೊತ್ತು. ಅದಕ್ಕೆ ನಾವು ಹಿಂದೆ ಎಲ್ಲ ನಾವು ಈ ಥರ ಎಲ್ಲ ತಪ್ಪಾಗಿದ್ದಾವೆ, ಆ ಥರ ಆಗೋದು ಬೇಡ. ನಮಗೆ ಸ್ಪಂದಿಸ್ಲಿಲ್ವಾ, ನಮ್ಗೆ ಹೇಳಿಲ್ವಾ? 3 ವರ್ಷ ಕಾದಿದ್ದೀವಿ. ನಾವು ಸ್ಟ್ರೈಕ್ ಮಾಡಿದ್ದ ದಿನ ನಾವೆಲ್ಲ ಹೇಳಲಿಕ್ಕೆ ತಯಾರಿದ್ದೀವಿ. ಏನೆಲ್ಲ ವಿಚಾರವನ್ನು ಬಹಿರಂಗಪಡಿಸ್ತಾರೆ ಅವತ್ತು ಒಂದಿನ? ಸರ್, ಸ್ಟ್ರೈಕ್ ಮಾಡಿದ್ದ ದಿನ 8 ಇಲಾಖೆಯಲ್ಲಿ ಏನೇನು ಯಾವ್ಯಾವ ಹಂತದಲ್ಲಿ ಆಗುತ್ತೆ ಅದನ್ನೆಲ್ಲ ಹೇಳೋಕೆ ತಯಾರಿದ್ದೀವಿ ಸ್ವಾಮಿ. ನಾವು ಪರ್ಸೆಂಟೇಜ್ ವಿಚಾರವಾಗಿನ ಹೇಳ್ತೀವಿ. ನಾವು ಹಿಂಗಂತಂದೇಳ ಕೆಲವು ಟೆಂಡರ್ ಪ್ರಾಬ್ಲಮ್ಗಳಿದ್ದಾವೆ, ಫೈನಾನ್ಸ್ ಪ್ರಾಬ್ಲಮ್ ಇದ್ದಾವೆ, ಲೈಸೆನ್ಸ್ ರಿನ್ಯೂವಲ್ ಪ್ರಾಬ್ಲಮ್ ಇದ್ದಾವೆ, ಆಮೇಲೆ ನಮ್ಮದು GST ಪ್ರಾಬ್ಲಮ್ ಇದೆ, MDP ಪ್ರಾಬ್ಲಮ್ ಇದೆ. ಅದನ್ನೆಲ್ಲ ಹೇಳಿಕ್ಕೆ ನಾವು ತಯಾರಿದ್ದೀವಿ. ಕಲ್ಯಾಣ ಕರ್ನಾಟಕದಲ್ಲಿ ತುಂಬಾ ಭ್ರಷ್ಟಾಚಾರ ಆಗ್ತಿದೆ, ಅಲ್ಲಿ ಸಚಿವರಿಗೆ ಶಾಸಕರ ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಅಂತ ನಿಮ್ಮ ಗುತ್ತಿಗೆದಾರ ಹೇಳ್ತಿದ್ದಾರೆ. ಇಲ್ಲ ಕೇಳಿ, ನಾನು ಆ್ಯಸ್ ಎ ಅಧ್ಯಕ್ಷ ಆಗಿ ನಾನು ಅದನ್ನು ಹೇಳಲಿಕ್ಕೆ ಆಗಲ್ಲ. ಗುತ್ತಿಗೆದಾರ ನೀವು ಇನ್ನೂ ಅವತ್ತು ಸ್ಟ್ರೈಕ್ ದಿನ ಬನ್ನಿ, 1.5 ಲಕ್ಷ ಜನ ಕಾಂಟ್ರಾಕ್ಟರ್ಗಳು ಎಲ್ಲರೂ ಅವರವರೇ ಹೇಳ್ತಾರೆ, ನಾವು ಹೇಳೋದು ಬೇಡ. ಅಂದರೆ BJP ಸರ್ಕಾರಕ್ಕಿಂತ ಈಗಿನ ಸರ್ಕಾರ ಜಾಸ್ತಿ ಪ್ರಮಾಣದಲ್ಲಿ ನಡೀತಿ ಅಂತ ಆರೋಪ. ನಾವು ಇಲ್ಲಿ ಕೇಳಿ ಸ್ನೇಹಿತರೆ, ನಾವು ಹಂಗೆ ಹೇಳಲಿಕ್ಕೆ ಆಗಲ್ಲ. ನಾವು ಹೇಳ್ತಿದ್ದೀವಲ್ಲ, ಕರೆಕ್ಟಾಗಿ ಹೇಳಿ ಸರ್. ಗುಂಡೋಡಿಯಲ್ಲ. ಇಲ್ಲಿ ಕೇಳಿ ಒಂದು ನಿಮಿಷ, ಗಾಳಿನಲ್ಲಿ ಗುಂಡೋಡಿಯ ಮನುಷ್ಯ ಅಧ್ಯಕ್ಷ ಅಲ್ಲ ನಾನು ಇಲ್ಲೇ ಹೋರಾಟ ಮಾಡ್ತೀನಿ ಹೊರತು ಇಲ್ಲೇ. ಈಗಿನ ಕಾಂಗ್ರೆಸ್ ಸರ್ಕಾರ ಕಮಿಷನ್ ಇದೆಯಾ ಇಲ್ವಾ ಹೇಳಿ? ಇದೆ, ಕಮಿಷನ್ ಇದೆ. ಎಷ್ಟು ಪರ್ಸೆಂಟೇಜ್ ಇದೆ ಕಮಿಷನ್? ಸರ್ಕಾರಕ್ಕಿಂತ ಜಾಸ್ತಿ ಇದೆ. 40% ಅವರೇ ಆರೋಪ ಮಾಡ್ತಾರೆ. ನೋ ಐ ಆಮ್ ನಾಟ್ ಟೆಲ್ಲಿಂಗ್ ನೋಡಿ, ಅದನ್ನ ಹಿಂದೆ ನಮ್ಮ ಅಧ್ಯಕ್ಷರು 40 ಇವೆಲ್ಲ ಹೇಳಿಲ್ಲ. ನಾನು ಹಣ ಬಿಡುಗಡೆ ವಿಚಾರದಲ್ಲಿ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಅಷ್ಟೇ ಹೇಳ್ತೀನಿ ಹೊರತು ನಾನು ಪರ್ಸೆಂಟೇಜ್ ದಯವಿಟ್ಟು ಹೇಳಿಲ್ಲ. ನಾನು ಹೇಳೋದು ಇಲ್ಲ, ಮುಂದೂ ಹೇಳಲ್ಲ, ಹಿಂದೂ ಹೇಳಲ್ಲ.
ನಮಗೇನಾಗ್ತಿದೆ ಅಂದರೆ ನಾವು ನಮ್ಮದು ಮಾಧ್ಯಮ ಆಮೇಲೆ ಮಾಧ್ಯಮದವ್ರಿಗೂ ಮತ್ತು ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಚಿವರಿಗೂ ನಾವು ಒಳ್ಳೆ ರಿಲೇಷನ್ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ ಹೊರತು ನಾವು ರಫ್ ಆಗಿ ಹೋಗೋದು ನಾವು ಕೆಡಿಸ್ಕೊಳಕ್ಕೆ ನಾವು ಪ್ರಯತ್ನ ಪಡ್ತಿಲ್ಲ. ಯಾಕೆಂದರೆ ಮ್ಯಾಟ್ರ್ ಆಫ್ ಮನಿ ಇದು, ಮ್ಯಾಟ್ರ್ ಆಫ್ ಪೂರ್ ಕಾಂಟ್ರಾಕ್ಟರ್ಸ್, ಮ್ಯಾಟ್ರ್ ಆಫ್ ಜೀವನ ಇದು, ನಮ್ಮ ಕಾಂಟ್ರಾಕ್ಟರ್ಸ್ ಜೀವನ ಇದು. ಯಾರ್ಯಾರು ಲೆಟ್ರಿಗೆ ಬರ್ದಿರಿ? ಎಲ್ರಿಗೂ ಬರ್ತೀವಿ. ಮಾನ್ಯ ಚೀಫ್ ಸೆಕ್ರೆಟರಿ ಮೇಡಮ್ಗೂ ಬರ್ತಿದ್ದೀವಿ, ಮುಖ್ಯಮಂತ್ರಿಗಳಿಗೆ ಬರ್ತಿದ್ದೀವಿ, ಒಂದಲ್ಲ 8-10 ಲೆಟ್ರ್ ಬರ್ತಿದ್ದೀವಿ. ಅದಾದಮೇಲೆ ಜಮೀರ್ ಇವರಿಗೆ ವಸತಿ ಸಚಿವರಿಗೆ ಬರ್ತಿದ್ದೀವಿ, ನಗರಾಭಿವೃದ್ಧಿ ಸಚಿವರಿಗೆ ಬರ್ತಿದ್ದೀವಿ, ಆಮೇಲೆ ಹೆಲ್ತ್ ಮಿನಿಸ್ಟ್ರಿಗೆ ಬರ್ತಿದ್ದೀವಿ, ಅದಾದಮೇಲೆ PRD ಮಿನಿಸ್ಟ್ರಿಗೆ ಬರ್ತಿದ್ದೀವಿ, ಆಮೇಲೆ ರಹೀಮ್ ಖಾನ್ಗೆ ಬರ್ತಿದ್ದೀವಿ, ಇವ್ರು ಅರ್ಬನ್ ಇದಕ್ಕೆ DMAಗೆ ಬರ್ತಿದ್ದೀವಿ. ಸೊ ಇವ್ರಿಗೆಲ್ರಿಗೂ ಬರ್ತೀವಿ. 3 ಜನ ಮಿನಿಸ್ಟ್ರು ಕರೆದು ಮಾತಾಡಿದ್ದಾರೆ, ಇನ್ನೊಂದಿಬ್ಬರು ನಾಳೆ ಕರಿತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನೇರವಾಗಿ ಸ್ಪಷ್ಟವಾಗಿ ಹೇಳ್ತೀನಿ, ಮುಷ್ಕರ ಮುಷ್ಕರ 5-3ಕ್ಕೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಗುತ್ತಿಗೆದಾರ ಸಂಘಕ್ಕೆ ಇದುವರೆಗೂ ಸರ್ಕಾರ 37,000 ಕೋಟಿ ಹಣ ಬಿಡುಗಡೆ ಆಗಿಲ್ಲ ಮತ್ತು ಕೆಲವೊಂದು ಕಮಿಷನ್ ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ಈಗ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಅವರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಹಣ ಬಿಡುಗಡೆ ಆಗಿಲ್ಲ, ಮತ್ತೊಂದು ಕಡೆ ಕಮಿಷನ್ ಆರೋಪ ಸಹ ಮಾಡ್ತಿದ್ರ, ಬಟ್ ಎಷ್ಟಂತ ಹೇಳ್ತಿಲ್ಲ. ಹಣ ಬಿಡುಗಡೆ ಆಗಿಲ್ಲ ಅನ್ನೋದು ನಮ್ಮದು ಆರೋಪ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಹಣ ಬಿಡುಗಡೆ ಆಗಿಲ್ಲ, ನಾವು ಕಷ್ಟದಲ್ಲಿದ್ದೀವಿ ಅಂತ ಆರೋಪ ಮಾಡ್ತೇವೆ ಹೊರತು ಕಮಿಷನ್ ಬಗ್ಗೆ ತಾವು ಮಾಧ್ಯಮದವ್ರ ಹತ್ರ ನಾವು ಹೇಳಿಲ್ಲ. ಬಟ್ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ದೇವೆ ಹೊರತು ನಾವು ಹೇಳಕ್ಕೆ ಹೋಗಿಲ್ಲ. ನಾವು ಹಳೆ ಸರ್ಕಾರ 40% ಅಂತ ಇನ್ನು ಕಾಂಗ್ರೆಸ್ ನಾಯಕರೇ ಒಂದು ಕಡೆ ಪೋಸ್ಟರ್ ವಾರೆಲ್ಲ ಮಾಡಿದರು. ಇಲ್ಲ, ಅದು ಅವ್ರಿಗೆ ಸಂಬಂಧಪಟ್ಟಿದೆ, ಅವ್ರದ್ದು ಇಂಡಿವಿಜುವಲ್ ಇದದು. ವಸತಿ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆ ಜಾಸ್ತಿ ಪ್ರಮಾಣದಲ್ಲಿ ನಡೀತಿದೆ, ಕೆಲವೊಂದು ಮಧ್ಯವರ್ತಿಗಳಿದ್ದಾರೆ ಅಂತ ಒಂದು ಆರೋಪ ಮಾಡ್ತಿದ್ರಿ. ಹೇಳ್ತಿದ್ದೀವಲ್ಲ, ವಸತಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಎಲ್ಲದು ಟೆಂಡರು ಪೇಮೆಂಟು ಎಲ್ಲ ಅವರೇ ಡಿಸೈಡ್ ಮಾಡ್ತಾರೆ. ಅದನ್ನು ಹೇಳಿದ್ದೀವಿ. ನೆಕ್ಸ್ಟ್ ಅವ್ರ ಮೀಟಿಂಗ್ ಸಾಹೇಬ್ರಿಗೆ ಫೋನು ಮಾಡಿದ್ದೀವಿ, ಲೆಟ್ರು ಬರೆದಿದ್ದೀವಿ, ಎಲ್ಲದೂ ಮಾಡಿದ್ದೀವಿ. ಬಟ್ ದೇ ಆರ್ ನಾಟ್ ಟೇಕಿಂಗ್ ಕೇರ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ, ನಿಮಗೆ ಲೆಟ್ರು ಬರೆದು ಮಾಧ್ಯಮದ ಮುಖಾಂತರ ಅವ್ರು ಹೇಳ್ತಾ ಇದ್ದೀವಿ ಅವ್ರಿಗೆ. ಅವ್ರು ಮೀಟಿಂಗ್ ಕರೆದ್ರು ಅಂದರೆ ಯಾರ್ಯಾರು ಮಧ್ಯವರ್ತಿಗಳು ಅಂತ ಹೇಳಿಕ್ಕೆ ನಾವು ತಯಾರಿದ್ದೀವಿ. ಸಚಿವರ ಗಮನಕ್ಕೆ ಬಂದಿಲ್ವಾ? ಗಮನಕ್ಕೆ ಬಂದು ನಡೀತಿದ್ದೀನಾ? ಬಂದಿದೆ ಸಚಿವರ ಗಮನಕ್ಕೆ ತಂದಿದ್ದೀವಿ. ಮತ್ತು ವಸತಿ ಇಲಾಖೆಯಲ್ಲಿ ಸರ್ ಮತ್ತೊಂದು ಕಡೆ ಅಲ್ಲೇನಾಗಿದೆ ಅಂದರೆ ಇದು ಡಿಫ್ರೆಂಟ್. ನಗರಾಭಿವೃದ್ಧಿ ಇಲಾಖೆ ಡಿಫ್ರೆಂಟು, ವಸತಿ ಇಲಾಖೆಯಲ್ಲಿ ನಮ್ಮರೇ ಕಾಂಟ್ರಾಕ್ಟರ್ಗಳು ಸೇರ್ಕೊಂಡು ಒಂದು ಸಿಂಡಿಕೇಟ್ ಮಾಡಿಕೊಂಡು ಅವ್ರಿಗೆ ಬೇಕಾದವ್ರಿಗೆ ಕೆಲಸ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಬೇಕಾದ ಪೇಮೆಂಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಥರ ಇರೋದ್ರಿಂದ ಅದನ್ನು ನಾವು ಸಚಿವರ ಗಮನಕ್ಕೆ ತಂದಿದ್ದೀವಿ. ಅವರಿಗೆ ಹುಷಾರಿಲ್ಲ, ನಾಳೆ ನಾಡಿದ್ದು ಮೀಟಿಂಗ್ ಕರೆಯೋದಕ್ಕೆ ತಯಾರಿದ್ದಾರೆ. ಲಾಸ್ಟ್ ಟೈಮ್ ಅದೇ ಥರನೇ ಬಾಲರಾಜ್ನ ತೆಗ್ದಾಕಿದ್ರು, ಬಾಲರಾಜ್ ಮೇಲೆ ಅಲಿಗೇಷನ್ ಮಾಡಿದ್ವಿ, ಅವರು ಈ ಥರ ಅವರಿಂದ ಸಮಸ್ಯೆ ಆಗ್ತಾಯಿದೆ ಅಂತ ತೆಗ್ದಾಕಿದ್ರು. ಈ ಸರಿನೂ ಅವ್ರನ್ನ ಕಾಂಟ್ರಾಕ್ಟ್ಗಳನ್ನ ನಾವು ತೆಗಿತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಫೋನ್ನಲ್ಲಿ. ಈಗ ಹಣ ಬಿಡುಗಡೆ ಮಾಡೋ ವಿಚಾರವಾಗಿ ಕಮಿಷನ್ ಕೇಳ್ತಿದ್ರಂತೆ, ಹೇಗೆ ಸರ್ ನಿಮ್ಮ ಪ್ರಕಾರ? ಹಣ ಬಿಡುಗಡೆ ವಿಚಾರವಾಗಿ ಇದೆ. ಎಷ್ಟು ಪರ್ಸೆಂಟ್ ಕೇಳ್ತಾರೆ ಸರ್? ಎಲ್ಲ ಇಲಾಖೆಯಲ್ಲಿ ಕೇಳ್ತಿದ್ರೆ ಕೆಲವೊಂದು ಇಲಾಖೆನ? ಕೆಲವು ಇಲಾಖೆ ಕೇಳ್ತಿದ್ರು, ನಿಲ್ಲಿಸಿದ್ದಾರೆ. ಲೋಕೋಪಯೋಗ ಇಲಾಖೆಯಲ್ಲಿ ಸೊ ಅಫೋರ್ಡಬಲ್ ಇದೆ, ಆಮೇಲೆ BBMPಯಲ್ಲಿ ಅಫೋರ್ಡಬಲ್ ಇದೆ, ಆಮೇಲೆ ಖರ್ಗೆ ಸಾಹೇಬರು ಅದೇ PRDನಲ್ಲಿ ಅಫೋರ್ಡಬಲ್ ಇದೆ. ಅಫೋರ್ಡಬಲ್ ನಾವೇನು ಗೊತ್ತಾ, ವಿ ಕೆನಾಟ್ ನಿರ್ಮೂಲನೆ ಮಾಡಲಿಕ್ಕೆ ಆಗಲ್ಲ. ನಾವು ಅದನ್ನು ಇದು ಮಾಡ್ತೀವಿ. BBMPನಲ್ಲಿ ನೋಡಿ 3,600 4,000 ಕೋಟಿ ಇದ್ದು 1,600 ಕೋಟಿ ತಂದಿದ್ದಾರೆ. ಅದೇ ಥರನೇ ಮಾನ್ಯ ಸಚಿವರು, ಆಮೇಲೆ ಮಾನ್ಯ DCM ಸಾಹೇಬ್ರವರು, ಮಾನ್ಯ ಮುಖ್ಯಮಂತ್ರಿಗಳು ಅವರೆಲ್ಲರೂ ಸಹ ನಾವು ಅದೇ ಥರ ಬೇರೆ ಬೇರೆ ಇಲಾಖೆಗೂ ಸಹ ನಾವು ಮಾಡಬೇಕು. ಹಣ ಬಿಡುಗಡೆ ಮಾಡೋದು ಕಮಿಷನ್ ಕೇಳ್ತದೆ, ಹೀಗಾಗಿ ಹಣ ಬಿಡುಗಡೆ ಆಗ್ತಿಲ್ಲ ಎಂಬುದೊಂದು ಕಡೆ ಆರೋಪ ಮಾಡ್ತಿದ್ರಿ. ಕಮಿಷನ್ನು ನಾವು ಮಾತಾಡಿಲ್ಲ, ತಾವು ದಯಮಾಡಿ. ಮುಷ್ಕರ ವೇಳೆ ನಾವೆಲ್ಲ ಬಹಿರಂಗಪಡಿಸುವಂತ ಹೇಳ್ತಿದ್ರಿ. ಎಸ್ ಮುಷ್ಕರ ವೇಳೆ ನಾವು 5ನೇ ತಾರೀಕು 5/3/26ನೇ ತಾರೀಕು ನಾವು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಡೇಟ್ನ ಕನ್ಫರ್ಮ್ ಮಾಡ್ತೀವಿ. ಇನ್ನೊಂದು 2-3 ದಿನದೊಳಗೆ ಪೊಲೀಸ್ನವ್ರಿಗೆ ಅಪ್ರೋಚ್ ಮಾಡ್ತಾ ಇದ್ದೀವಿ. ಸಪೋಸ್ ಅವರು ನಮಗೆ ಅಷ್ಟರೊಳಗೆ ನಮ್ಮನ್ನು ಕರೆದು ಮೀಟಿಂಗ್ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸಿ ನಮಗೆ ಒನ್ ಟೈಮ್ ಸೆಟ್ಲ್ಮೆಂಟ್, ನಮ್ಗೆ ಇರ್ತಕ್ಕಂಥ 2 ವರ್ಷ ಕಾದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮಗೆ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡು. ನಮಗೆಲ್ಲ ಕೊಟ್ಬಿಟ್ರೆ ನಾವು ಯಾವ ಮುಷ್ಕರಕ್ಕೆ ಹೋಗಲ್ಲ, ಯಾವುದು ಹೋಗಲ್ಲ. ನಿಮ್ಮ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿಸೋಂಥ ಕೆಲಸ ನಾವು ಮಾಡೋಣ. ಅಲ್ಲ ಸರಿ, ಮುಷ್ಕರ ದಿನ ಈಗ ಹೇಳಕ್ಕೆ ಕೊಟ್ರಿ ಕಮಿಷನ್ ಇಷ್ಟು ಪರ್ಸೆಂಟೇಜ್ ತೊಗೊಂತಾರೆ ಇಲಾಖೆ ವಾರ ಅಂತ, ಈಗ ಯಾಕೆ ಹೇಳ್ಬಾರ್ದು ಅಂತ ಹೇಳ್ಬೋದಿತ್ತಲ್ಲ ಸರ್? ಇಲ್ಲಿ ಕೇಳಿ, ನಮ್ಮಿಂದೆ 1.5 ಲಕ್ಷ ಜನ ನಮ್ಮಿಂದೆ ಸಣ್ಣ ಕಾಂಟ್ರಾಕ್ಟರ್ಗಳಿದ್ದಾರೆ. ನಾವೇನೋ ಇಲ್ಲಿ ನಾವು ಮಾತಾಡಿ ನಾವು ಇನ್ನೂ 2 ವರ್ಷ ನಾವು ಘರ್ಷಣೆಗೆ ಹೋಗೋರಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒಂದಲ್ಲ 10 ಸರಿ ಮನವಿ ಮಾಡ್ಕೊಳ್ತೀವಿ, ಮಾನ್ಯ ಸಚಿವರ ಹತ್ರ 10 ಸರಿ ಮನವಿ ಮಾಡ್ಕೊಳ್ತೀವಿ. ನಮ್ಮ ಇರೋ ಸಮಸ್ಯೆ ಅವ್ರು ಹೇಳ್ತಾರೆ, ನಮ್ಮ ದೊರೆ ಅವರು ಆಮೇಲೆ ಮೋರವರು ಮುತ್ಸದಿ ಮುಖ್ಯಮಂತ್ರಿಗಳು, ಅವರಿಗೆಲ್ಲರೂ ಗೊತ್ತು. ಅದಕ್ಕೆ ನಾವು ಹಿಂದೆ ಎಲ್ಲ ನಾವು ಈ ಥರ ಎಲ್ಲ ತಪ್ಪಾಗಿದ್ದಾವೆ, ಆ ಥರ ಆಗೋದು ಬೇಡ. ನಮಗೆ ಸ್ಪಂದಿಸ್ಲಿಲ್ವಾ, ನಮ್ಗೆ ಹೇಳಿಲ್ವಾ? 3 ವರ್ಷ ಕಾದಿದ್ದೀವಿ. ನಾವು ಸ್ಟ್ರೈಕ್ ಮಾಡಿದ್ದ ದಿನ ನಾವೆಲ್ಲ ಹೇಳಲಿಕ್ಕೆ ತಯಾರಿದ್ದೀವಿ. ಅಂದ್ರೆ ಏನೆಲ್ಲ ವಿಚಾರವನ್ನ ಬಹಿರಂಗಪಡಿಸ್ತಾರೆ ಅವತ್ತು ಒಂದಿನ? ಸರ್, ಸ್ಟ್ರೈಕ್ ಮಾಡಿದ್ದ ದಿನ 8 ಇಲಾಖೆಯಲ್ಲಿ ಏನೇನು ಯಾವ್ಯಾವ ಹಂತದಲ್ಲಿ ಆಗುತ್ತೆ ಅದನ್ನೆಲ್ಲ ಹೇಳೋಕೆ ತಯಾರಿದ್ದೀವಿ ಸ್ವಾಮಿ. ನಾವು ಪರ್ಸೆಂಟೇಜ್ ವಿಚಾರವಾಗಿನ
ಹೇಳ್ತೀವಿ ನೀವು ನಾವು ಹಿಂಗಂತಂದು ಹೇಳ ಕೆಲವು ಟೆಂಡರ್ ಪ್ರಾಬ್ಲಮ್ಗಳಿದ್ದಾವೆ, ಫೈನಾನ್ಸ್ ಪ್ರಾಬ್ಲಮ್ ಇದ್ದಾವೆ, ಲೈಸೆನ್ಸ್ ರಿನ್ಯೂವಲ್ ಪ್ರಾಬ್ಲಮ್ ಇದ್ದಾವೆ, ಆಮೇಲೆ ನಮ್ಮದು GST ಪ್ರಾಬ್ಲಮ್ ಇದೆ, MDP ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ಹೇಳಿಕ್ಕೆ ನಾವು ತಯಾರಿದ್ದೀವಿ. ಗುತ್ತಿಗೆದಾರ ನೇತೃತ್ವದ ಕಲ್ಯಾಣ ಕರ್ನಾಟಕದಲ್ಲಿ ತುಂಬಾ ಭ್ರಷ್ಟಾಚಾರ ಆಗ್ತಿದೆ, ಅಲ್ಲಿ ಸಚಿವರಿಗೆ ಶಾಸಕರ ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಅಂತ ನಿಮ್ಮ ಗುತ್ತಿಗೆದಾರ ಹೇಳ್ತಿದ್ದಾರೆ. ಇಲ್ಲ ಕೇಳಿ, ನಾನು ಆ್ಯಸ್ ಎ ಅಧ್ಯಕ್ಷ ಆಗಿ ನಾನು ಅದನ್ನು ಹೇಳಲಿಕ್ಕಾಗಲ್ಲ. ಗುತ್ತಿಗೆದಾರ ನೀವು ಇನ್ನೂ ಅವತ್ತು ಸ್ಟ್ರೈಕ್ ದಿನ ಬನ್ನಿ, 1.5 ಲಕ್ಷ ಜನ ಕಾಂಟ್ರಾಕ್ಟರ್ಗಳು ಎಲ್ಲರೂ ಅವರವರೇ ಹೇಳ್ತಾರೆ, ನಾವು ಹೇಳೋದು ಬೇಡ. ಅಂದ್ರೆ ಬಿಜೆಪಿ ಸರ್ಕಾರಕ್ಕಿಂತ ಈಗಿನ ಸರ್ಕಾರ ಜಾಸ್ತಿ ಪ್ರಮಾಣದಲ್ಲಿ ಹಿಡಿಯುತ್ತೆ ಅಂತ ಆರೋಪ. ನಾವು ಇಲ್ಲಿ ಕೇಳಿ ಸ್ನೇಹಿತರೆ, ನಾವು ಹಂಗೆ ಹೇಳಲಿಕ್ಕೆ ಆಗಲ್ಲ. ನಾವು ಹೇಳ್ತಿದೀವಲ್ಲ, ಕರೆಕ್ಟಾಗಿ ಹೇಳಿ ಸರ್. ಗುಂಡೋಡಿಯಲ್ಲ, ಇಲ್ಲಿ ಕೇಳಿ ಒಂದು ನಿಮಿಷ. ಗಾಳಿನಲ್ಲಿ ಗುಂಡೋಡಿಯ ಮನುಷ್ಯ ಅಧ್ಯಕ್ಷ ಅಲ್ಲ ನಾನು ಇಲ್ಲೇ ಹೋರಾಟ ಮಾಡ್ತೀನಿ ಹೊರತು ಇಲ್ಲೇ ಸರ್ಕಾರ ಈಗಿನ ಕಾಂಗ್ರೆಸ್ ಸರ್ಕಾರ ಕಮಿಷನ್ ಇದೆಯೇ ಇಲ್ವಾ ಹೇಳಿ? ಇದೆ, ಕಮಿಷನ್ ಇದೆ. ಎಷ್ಟು ಪರ್ಸೆಂಟ್ ಇದೆ ಕಮಿಷನ್? ಸರ್ಕಾರಕ್ಕಿಂತ ಜಾಸ್ತಿ ಇದೆ. 40% ಅವರೇ ಆರೋಪ ಮಾಡ್ತಾರೆ. ಐ ಆಮ್ ನಾಟ್ ಟೆಲ್ಲಿಂಗ್ ನೋಡಿ, ಅದನ್ನ ಹಿಂದೆ ನಮ್ಮ ಅಧ್ಯಕ್ಷರು 40 ಇವೆಲ್ಲ ಹೇಳಿಲ್ಲ. ನಾನು ಹಣ ಬಿಡುಗಡೆ ವಿಚಾರದಲ್ಲಿ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಅಷ್ಟೇ ಹೇಳ್ತೀನಿ ಹೊರತು ನಾನು ಪರ್ಸೆಂಟೇಜ್ ದಯವಿಟ್ಟು ಹೇಳಿಲ್ಲ. ನಾನು ಹೇಳೋದು ಇಲ್ಲ, ಮುಂದೂ ಹೇಳಲ್ಲ, ಹಿಂದೂ ಹೇಳಲ್ಲ. ನಮಗೇನಾಗ್ತಿದೆ ಅಂದರೆ ನಾವು ನಮ್ಮದು ಆಮೇಲೆ ಮಾಧ್ಯಮದವ್ರಿಗೂ ಮತ್ತು ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಚಿವರಿಗೂ ನಾವು ಒಳ್ಳೆ ರಿಲೇಷನ್ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ ಹೊರತು ನಾವು ರಫ್ ಆಗಿ ಹೋಗೋದು, ನಾವು ಕೆಡಿಸ್ಕೊಳಕ್ಕೆ ನಾವು ಪ್ರಯತ್ನ ಪಡ್ತಿಲ್ಲ. ಯಾಕೆಂದರೆ ಮ್ಯಾಟ್ರ್ ಆಫ್ ಮನಿ ಇದು, ಮ್ಯಾಟ್ರ್ ಆಫ್ ಪೂರ್ ಕಾಂಟ್ರಾಕ್ಟರ್ಸ್, ಮ್ಯಾಟ್ರ್ ಆಫ್ ಜೀವನ ಇದು, ನಮ್ಮ ಕಾಂಟ್ರಾಕ್ಟರ್ಸ್ ಜೀವನ ಇದು. ಯಾರ್ಯಾರು ಲೆಟ್ರಿಗೆ ಬರ್ತೀರಿ? ಎಲ್ರಿಗೂ ಬರ್ತೀವಿ. ಮೊನ್ನೆ ಚೀಫ್ ಸೆಕ್ರೆಟರಿ ಮೇಡಮ್ಗೂ ಬರ್ತಿದ್ದೀವಿ, ಮುಖ್ಯಮಂತ್ರಿಗಳಿಗೆ ಬರ್ತಿದ್ದೀವಿ, ಒಂದಲ್ಲ 8 ಲೆಟ್ರ್ ಬರ್ತಿದ್ದೀವಿ. ಅದಾದಮೇಲೆ ಜಮೀರ್ ಇವರಿಗೆ ವಸತಿ ಸಚಿವರಿಗೆ ಬರ್ತಿದ್ದೀವಿ, ನಗರಾಭಿವೃದ್ಧಿ ಸಚಿವರಿಗೆ ಬರ್ತಿದ್ದೀವಿ, ಆಮೇಲೆ ಹೆಲ್ತ್ ಮಿನಿಸ್ಟ್ರಿಗೆ ಬರ್ತಿದ್ದೀವಿ, ಅದಾದಮೇಲೆ PRD ಮಿನಿಸ್ಟ್ರಿಗೆ ಬರ್ತಿದ್ದೀವಿ, ಆಮೇಲೆ ರಹೀಮ್ ಖಾನ್ಗೆ ಬರ್ತಿದ್ದೀವಿ, ಇವರು ಅರ್ಬನ್ ಇದಕ್ಕೆ DMAಗೆ ಬರ್ತಿದ್ದೀವಿ. ಸೊ ಇವ್ರಿಗೆಲ್ರಿಗೂ ಬರ್ತೀವಿ. 3 ಜನ ಮಿನಿಸ್ಟ್ರಿಗೆ ಕರೆದು ಮಾತಾಡಿದ್ದಾರೆ, ಇನ್ನೊಂದಿಬ್ಬರು ನಾಳೆ ಕರಿತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನೇರವಾಗಿ ಸ್ಪಷ್ಟವಾಗಿ ಹೇಳ್ತೀನಿ, ಮುಷ್ಕರ ಮುಷ್ಕರ 5-3ಕ್ಕೆ. ಥ್ಯಾಂಕ್ ಯು ಸರ್. ಇದಿಷ್ಟು ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.